ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಹೀಗಂತೇಳಿ ಹೇಳಿದ್ದು ಬಿಜೆಪಿಯ ನಾಯಕ ಮಾನ್ಯ MLC ರವಿಕುಮಾರ್. ಗೋಮುಖ ವ್ಯಾಘ್ರ ಸರ್ಕಾರ ಇದು, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು. ಬಿಜೆಪಿ MLC ರವಿಕುಮಾರ್ ಅವರು ಹೀಗಂತೇಳಿ ವಾಗ್ದಾಳಿ ಮಾಡಿದ್ದಾರೆ. ಶಾಸಕ ಚನ್ನಾರೆಡ್ಡಿ ವಿರುದ್ಧವೂ ಕೂಡ ಆರೋಪ ಇದೆ, ಜಾತಿ ನಿಂದನೆ ಆರೋಪ ಇದ್ರೂ ಅರೆಸ್ಟ್ ಮಾಡಿಲ್ಲ ಯಾಕೆ? ಮುನಿರತ್ನ ವಿರುದ್ಧ DK ಸುರೇಶ್ ಷಡ್ಯಂತ್ರವನ್ನ ಮಾಡಿದ್ದಾರೆ. ಇದು ಗೋಮುಖ ವ್ಯಾಘ್ರ ಸರ್ಕಾರ ಇದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು ಅಂತ ಹೇಳಿ MLC ರವಿಕುಮಾರ್ ಅವರು ಹಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ರವಿಕುಮಾರ್ ನೋಡೋಣ ಬನ್ನಿ. ಬಿಜೆಪಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮದು ಜಾತ್ಯತೀತ ಸರ್ಕಾರ, ನಮ್ಮದು ಪ್ರಜಾಪ್ರಭುತ್ವವಾದಿ ಸರ್ಕಾರ, ನಮ್ಮದು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾ ಇರತಕ್ಕಂಥ ಸರ್ಕಾರ. ನಾನು ಕೇಳ್ತೇನೆ, ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆ್ಯಕ್ಷನ್, ನಮ್ಮದೇನು ವಿರೋಧ ಇಲ್ಲ. BJP MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ. 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ, ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದ ನಿಮ್ಮದು ಪ್ರಜಾಪ್ರಭುತ್ವ, ಇದ ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ, ಇದೇ ನಿಮ್ಮದು ಸಂವಿಧಾನ. ನಾನು ಹೇಳ್ತೇನೆ, ಕರ್ನಾಟಕ ಸರ್ಕಾರ ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಏನು ಗಣಪತಿ ಹಬ್ಬವನ್ನು ಮಾಡ್ತಕ್ಕಂಥವರು ಹಿಂದೂಗಳಿದ್ದಾರೆ. ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಪ್ರೊಸೆಷನ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಯುವಕರ ಮೇಲೆ, ಪ್ರೊಸೆಷನ್ ಹೋಗ್ತಾ ಇರ್ತಕ್ಕಂಥ ಜನರ ಮೇಲೆ ನೂರಾರು ಕಲ್ಲುಗಳನ್ನು ಎಸಿತಾರೆ, ಚಪ್ಪಲಿಯನ್ನು ಎಸಿತಾರೆ ಗಣಪತಿ ಮೂರ್ತಿಯ ಮೇಲೆ. ಮತ್ತು ಹಿಂದೂಗಳ ಮೇಲೇ ಲಾಠಿ ಚಾರ್ಜ್ ಆಗತ್ತೆ, ಹಿಂದೂಗಳ ಮೇಲೆ ಕಲ್ಲೆಸಿತಾರೆ, ಹಿಂದೂಗಳ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ. 10 ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದೆ, ಬೂದಿ ಆಗಿದೆ. ಆದರೆ ಕೇಸನ್ನು ಕೂಡ ಅವ್ರ ಮೇಲೆ ಹಾಕದ. A1 A2 ಎಲ್ಲ ಹಿಂದೂಗಳ ಮೇಲೇ. ಯಾರು ಕಲ್ಲು ಎಸೆದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಅಂಗಡಿಗಳನ್ನು ಸುಟ್ಟರು, ಅವ್ರ ಮೇಲೆ ಕೇಸೇ ಹಾಕಿಲ್ಲ. ಇದ ಈ ರಾಜ್ಯದ ಡೆಮೋಕ್ರಸಿ, ಇದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಂವಿಧಾನ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಹೀಗಂತೇಳಿ ಹೇಳಿದ್ದು ಬಿಜೆಪಿಯ ನಾಯಕ ಮಾನ್ಯ MLC ರವಿಕುಮಾರ್. ಗೋಮುಖ ವ್ಯಾಘ್ರ ಸರ್ಕಾರ ಇದು, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು. ಬಿಜೆಪಿ MLC ರವಿಕುಮಾರ್ ಅವರು ಹೀಗಂತೇಳಿ ವಾಗ್ದಾಳಿ ಮಾಡಿದ್ದಾರೆ. ಶಾಸಕ ಚನ್ನಾರೆಡ್ಡಿ ವಿರುದ್ಧವೂ ಕೂಡ ಆರೋಪ ಇದೆ, ಜಾತಿ ನಿಂದನೆ ಆರೋಪ ಇದ್ರೂ ಅರೆಸ್ಟ್ ಮಾಡಿಲ್ಲ ಯಾಕೆ? ಮುನಿರತ್ನ ವಿರುದ್ಧ DK ಸುರೇಶ್ ಷಡ್ಯಂತ್ರವನ್ನ ಮಾಡಿದ್ದಾರೆ. ಇದು ಗೋಮುಖ ವ್ಯಾಘ್ರ ಸರ್ಕಾರ ಇದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು ಅಂತ ಹೇಳಿ MLC ರವಿಕುಮಾರ್ ಅವರು ಹಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ರವಿಕುಮಾರ್ ನೋಡೋಣ ಬನ್ನಿ. ಬಿಜೆಪಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮದು ಜಾತ್ಯತೀತ ಸರ್ಕಾರ, ನಮ್ಮದು ಪ್ರಜಾಪ್ರಭುತ್ವವಾದಿ ಸರ್ಕಾರ, ನಮ್ಮದು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾ ಇರತಕ್ಕಂಥ ಸರ್ಕಾರ. ನಾನು ಕೇಳ್ತೇನೆ, ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆ್ಯಕ್ಷನ್, ನಮ್ಮದೇನು ವಿರೋಧ ಇಲ್ಲ. BJP MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ. 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ, ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದ ನಿಮ್ಮದು ಪ್ರಜಾಪ್ರಭುತ್ವ, ಇದ ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ, ಇದೇ ನಿಮ್ಮದು ಸಂವಿಧಾನ. ನಾನು ಹೇಳ್ತೇನೆ, ಕರ್ನಾಟಕ ಸರ್ಕಾರ ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಏನು ಗಣಪತಿ ಹಬ್ಬವನ್ನು ಮಾಡ್ತಕ್ಕಂಥವರು ಹಿಂದೂಗಳಿದ್ದಾರೆ. ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಪ್ರೊಸೆಷನ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಯುವಕರ ಮೇಲೆ, ಪ್ರೊಸೆಷನ್ ಹೋಗ್ತಾ ಇರ್ತಕ್ಕಂಥ ಜನರ ಮೇಲೆ ನೂರಾರು ಕಲ್ಲುಗಳನ್ನು ಎಸಿತಾರೆ, ಚಪ್ಪಲಿಯನ್ನು ಎಸಿತಾರೆ ಗಣಪತಿ ಮೂರ್ತಿಯ ಮೇಲೆ. ಮತ್ತು ಹಿಂದೂಗಳ ಮೇಲೇ ಲಾಠಿ ಚಾರ್ಜ್ ಆಗತ್ತೆ, ಹಿಂದೂಗಳ ಮೇಲೆ ಕಲ್ಲೆಸಿತಾರೆ, ಹಿಂದೂಗಳ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ. 10 ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದೆ, ಬೂದಿ ಆಗಿದೆ. ಆದರೆ ಕೇಸನ್ನು ಕೂಡ ಅವ್ರ ಮೇಲೆ ಹಾಕದ.
A1 A2 ಎಲ್ಲ ಹಿಂದೂಗಳ ಮೇಲೇನೆ. ಯಾರು ಕಲ್ಲು ಎಸೆದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಅಂಗಡಿಗಳನ್ನು ಸುಟ್ಟರು ಅವ್ರ ಮೇಲೆ ಕೇಸೇ ಹಾಕಿಲ್ಲ. ಈ ರಾಜ್ಯದ ಡೆಮೋಕ್ರಸಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಂವಿಧಾನ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಹೀಗಂತೇಳಿ ಹೇಳಿದ್ದು ಬಿಜೆಪಿಯ ನಾಯಕ ಮಾನ್ಯ MLC ರವಿಕುಮಾರ್. ಗೋಮುಖ ವ್ಯಾಘ್ರ ಸರ್ಕಾರ ಇದು, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು. ಬಿಜೆಪಿ MLC ರವಿಕುಮಾರ್ ಅವರು ಹಿಂಗಂತೇಳಿ ವಾಗ್ದಾಳಿ ಮಾಡಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧವೂ ಕೂಡ ಆರೋಪ ಇದೆ. ಜಾತಿ ನಿಂದನೆ ಆರೋಪ ಇದ್ರೂ ಅರೆಸ್ಟ್ ಮಾಡಿಲ್ಲ, ಯಾಕೆ? ಮುನಿರತ್ನ ವಿರುದ್ಧ DK ಸುರೇಶ್ ಷಡ್ಯಂತ್ರವನ್ನ ಮಾಡಿದ್ದಾರೆ. ಇದು ಗೋಮುಖ ವ್ಯಾಘ್ರ ಸರ್ಕಾರ, ಇದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು ಅಂತ ಹೇಳಿ MLC ರವಿಕುಮಾರ್ ಅವರು ಹಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ರವಿಕುಮಾರ್ ನೋಡೋಣ ಬನ್ನಿ. ಬಿಜೆಪಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮದು ಜಾತ್ಯತೀತ ಸರ್ಕಾರ, ನಮ್ಮದು ಪ್ರಜಾಪ್ರಭುತ್ವವಾದಿ ಸರ್ಕಾರ, ನಮ್ಮದು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾ ಇರತಕ್ಕಂಥ ಸರ್ಕಾರ. ನಾನು ಕೇಳ್ತೇನೆ, ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆ್ಯಕ್ಷನ್, ನಮ್ಮದೇನು ವಿರೋಧ ಇಲ್ಲ. BJP MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚೆನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ. 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ, ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ನಿಮ್ಮದು ಪ್ರಜಾಪ್ರಭುತ್ವ, ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮ್ಮದು ಸಂವಿಧಾನ. ನಾನು ಹೇಳ್ತೇನೆ, ಕರ್ನಾಟಕ ಸರ್ಕಾರ ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಏನು ಗಣಪತಿ ಹಬ್ಬವನ್ನು ಮಾಡ್ತಕ್ಕಂಥವರು ಹಿಂದೂಗಳಿದ್ದಾರೆ. ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಪ್ರೊಸೆಷನ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಯುವಕರ ಮೇಲೆ, ಪ್ರೊಸೆಷನ್ ಹೋಗ್ತಾ ಇರ್ತಕ್ಕಂಥ ಜನರ ಮೇಲೆ ನೂರಾರು ಕಲ್ಲುಗಳನ್ನು ಎಸಿತಾರೆ, ಚಪ್ಪಲಿಯನ್ನು ಎಸಿತಾರೆ ಗಣಪತಿ ಮೂರ್ತಿಯ ಮೇಲೆ. ಮತ್ತು ಹಿಂದೂಗಳ ಮೇಲೇ ಲಾಠಿ ಚಾರ್ಜ್ ಆಗತ್ತೆ, ಹಿಂದೂಗಳ ಮೇಲೆ ಕಲ್ಲೆಸಿತಾರೆ, ಹಿಂದೂಗಳ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ. 10 ಅಂಗಡಿಗಳು ಸುಟ್ಟು ಭಸ್ಮ ಆಗ್ತಾ ಇದೆ, ಬೂದಿ ಆಗಿದೆ. ಆದರೆ ಕೇಸನ್ನು ಕೂಡ ಅವ್ರ ಮೇಲೆ ಹಾಕದ. A1 A2 ಎಲ್ಲ ಹಿಂದೂಗಳ ಮೇಲೇನೆ. ಯಾರು ಕಲ್ಲು ಎಸೆದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಅಂಗಡಿಗಳನ್ನು ಸುಟ್ಟರು ಅವ್ರ ಮೇಲೆ ಕೇಸೇ ಹಾಕಿಲ್ಲ. ಈ ರಾಜ್ಯದ ಡೆಮೋಕ್ರಸಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಂವಿಧಾನ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ